ನೋಡಿ, ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ರೂಲ್ಸ್ ಇದೆ ಅದನ್ನು ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು? ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿ ಜೆ ಪಿಯವ್ರು ನನಗೆ. 2013 ಆದೇಶ, 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆವಾಗ ಮುಖ್ಯಮಂತ್ರಿಗಳಿದ್ದರು. ಅವ್ರ ಆದೇಶ ಹೊರಡಿಸಿರೋದು ಏನು? ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಅಂದರೆ ಇವಾಗ ಇವರು RSS ಆದ್ರಲ್ಲ ಮತ್ತೆ ಬಿ ಜೆ ಪಿಯವರು. ನಾವು ಹೇಳ್ತಾ ಇರೋದು, ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ? ಆ ಬಡತನದಿಂದ ಹೊರಗೆ ಬರಲಿಕ್ಕೆ, ಒಂದು ಸ್ವಾಭಿಮಾನ ಬದುಕಲಿಕ್ಕೆ. ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ ಅಲ್ಲಿ? ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ? ಅದು ನನ್ನ ಕರ್ನಾಟಕದಲ್ಲಿ ಆಗೋಕ್ಕೆ ಬಿಡೋದಿಲ್ಲ. ಯಾರೇ ಇರ್ಬೋದು ಅದು. ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್. ಸರ್ಕಾರಿ ಅಧಿಕಾರಿಗಳು ಕೂಡ RSS ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನಗಳಿದೆ. ಈಗ ಮೊನ್ನೆ ನನಗೆ ಬಂದಿತ್ತು ಸರ್, ನನಗೂ ಗೊತ್ತಿರಲಿಲ್ಲ. ಈಗ ಸುಮ್ಮನೆ ಹವ್ಯಾಸ ಇದ್ದರೆ ಓಕೆ ಫೈನ್, ನೀವು ವಾಲಂಟ್ರಿ VRS ತೊಗೊಂಡು ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ. ಬಟ್ ನೀವು ಸರ್ವಿಸ್ನಲ್ಲಿದ್ದಾಗ ನೀವು ಸರ್ಕಾರದ ಕಾಂಡಕ್ಟ್ ರೂಲ್ಸ್ ಏನಿದೆ, ಸರ್ವಿಸ್ ರೂಲ್ಸ್ ಏನಿದೆ, ಅದನ್ನು ಪಾಲನೆ ಮಾಡಬೇಕು. ಇಟ್ ಈಸ್ ನಾಟ್ ಅಲೌಡ್. ಇವರು ಗಣವೇಶ ಹಾಕ್ಕೊಂಡು ಮೊನ್ನೆ ತಿರುಗಾಡಿದ್ದಾರೆ ನಮ್ಮ PDOಗಳು, ಕೆಲವು ವಿಲೇಜ್ ಅಕೌಂಟೆಂಟು, ಕೆಲವು ಹೆಲ್ತ್ ಆಫೀಸರ್ಸ್ ಎಲ್ಲ. ಅದೆಲ್ಲ ಮಾಹಿತಿ ಬಂದಿದೆ ನಮಗೆ. ಆಗಲೇ ನಾನಂತೂ ನಮ್ಮ ಇಲಾಖೆದು ನೋಟಿಸನ್ನು ಜಾರಿ ಮಾಡಿದ್ದೀನಿ. ನಾನು ಇವತ್ತಿಲ್ಲ ನಾಳೆ ಅವ್ರು ಸಸ್ಪೆಂಡ್ ಆಗ್ತಾರೆ. ನೋಡಿ, ಕ್ಯಾಬಿನೆಟ್ನಲ್ಲಿ ಏನು ಪ್ರಸ್ತಾವನೆಗಳು ಬರಬೇಕು, ಏನು ವಿಚಾರಗಳು ಬರಬೇಕು, ಅದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಅದಕ್ಕೂ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಏನಿದ್ರೂ ಕೂಡ ಕಾನೂನಡಿನಲ್ಲಿ ಸಂವಿಧಾನಿಕವಾಗಿ ನಾವು ಮಾಡಬೇಕಾಗುತ್ತೆ. ಐ ಆಮ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆ್ಯಂಡ್ ನೋಬಡಿ ಈಸ್. ಸರ್, ಆಮೇಲೆ ಈಗ ವಂತಿಗೆ ಕೊಡುವಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು, ಅವರು ಪರ್ಸ್ನಲ್ ಆಗಿ ಮಾಡ್ತಕ್ಕಂಥದ್ದನ್ನ ಈಗ ಯಾವ ಥರ ಮಾಡಿ ಸರ್? ನೀವು ಯಾವುದೇ ಸಂಘಟನೆಯಲ್ಲಿ ವೈಯಕ್ತಿಕವಾಗಿ ನಿಮಗೆ ಆಸೆ ಇದ್ದರೆ ಹೋಗಿ ಸೇರಿ, ಸರ್ಕಾರಿ ನೌಕರಿ ಬಿಟ್ಟು ಸೇರಿ. ಯಾಕಂದರೆ ನೀವು ಒಂದು ಸರಿ ಸರ್ಕಾರಿ ನೌಕರಿಗೆ ಬಂದಾಗ ನಿಮ್ಮದಾದಂಥ ಒಂದು ಸರ್ವಿಸ್ ರೂಲ್ಸ್ ಇದೆ, ಕಾಂಡಕ್ಟ್ ರೂಲ್ಸ್ ಇದೆ. ಈಗ ಒಂದು ಸಂಘಟನೆ ಯಾವುದು ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂದರೆ ಅದಕ್ಕೆ ನಾವು ಹೋಗ್ಬೋದಾ? ಅದು ಕಾಂಗ್ರೆಸ್ದೇ ಇರ್ಬೋದು. ಯಾರಾದರೂ ಒಂದು AC ಇರ್ಬೋದು, ಹೆಲ್ತ್ ಆಫೀಸರ್ ಇರ್ಬೋದು, ಯಾವುದಾದ್ರೂ DC ಇರ್ಬೋದು, KS ಇರ್ಬೋದು, IPS ಇರ್ಬೋದು. ಅವರು ನಮ್ಮ ಯಾವುದೋ ಒಂದು ನಮ್ಮ ಆಲ್ ಇಂಡಿಯಾ ಪ್ರೊಫೆಷ್ನಲ್ ಕಾಂಗ್ರೆಸ್, ಅದಕ್ಕೆ ಅವರು ಬೆಂಬಲ ಕೊಟ್ಬಿಟ್ಟು ಅವರು ಸರ್ವಿಸ್ನಲ್ಲಿ ಇರ್ಬೋದಾ? ಇರೋಕ್ಕಾಗೋದಿಲ್ಲ. ಈಗ ಎಷ್ಟೊಂದು ಜನ ನೀವೇ ನೋಡಿ, IAS IPS ಅವರು VRS ಅನ್ನು ತಗೋತಾರೆ, ಅಥವಾ ನಿವೃತ್ತಿ ಆದಮೇಲೆ ತಾನೇ ಹೋಗಿ ಜಾಯ್ನ್ ಆಗೋದು. ಎಷ್ಟೊಂದು ನಿರ್ದೇಶನಗಳಿದೆ. ಸರ್ವಿಸ್ನಲ್ಲಿದ್ದಾಗ ಯಾರಾನ ಅವ್ರ ಬಣ್ಣ ಬಯಲಾಗಿತ್ತಾ? ಇಲ್ಲೇ ನೋಡಿ, ಉದಾಹರಣೆಗೆ ಎಷ್ಟೊಂದು ಜನ IPS ಅವರು ಇವತ್ತು ಸಂಘ ಪರಿವಾರ ಪರವಾಗಿ ನಿಂತಿದ್ದಾರಲ್ಲ. ಸರ್ವಿಸ್ ಇದ್ದಾಗ ಸಂವಿಧಾನದ ಪಾಠ ಹೇಳ್ತಾಯಿದ್ರು, ಜಾತ್ಯತೀತ ತತ್ವದ ಪಾಠ ಹೇಳ್ತಾಯಿದ್ರು. ಇದೇ ನಿಮ್ಮ ಅಣ್ಣಾಮಲೈಯವರು ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ರು. ತಮಿಳ್ನಾಡು ರಾಜಕೀಯ ಬಿಟ್ಟ ತಕ್ಷಣ ಇದೇ ಟಿಪ್ಪು ಸುಲ್ತಾನು ಎನಿಮಿ ನಂಬರ್ 1 ಆಗಿಬಿಟ್ರೆ ಅವರಿಗೆ. ಸೊ ಏನೇ ಇದ್ರೂ ಲೆಟ್ ಅಸ್ ಬಿ ಆಸ್ ಪರ್ ಲಾ ಅಂತ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.